ಈಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಬ್ಬರು ಸೇರಿ ವಿದ್ಯುತ್ ಖಾಸಗೀಕರಣ ಮಾಡ್ತಿದ್ದಾರೆ. ಯಾಕಂದರೆ ಮಹಿಳೆಯರಿಗೆ ವಿದ್ಯುತ್ತಿನ ಅವಶ್ಯಕತೆ ಜಾಸ್ತಿ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ನೀವು ಇದ್ರ ಬಗ್ಗೆ ಏನಂತೀರಾ? ಅಲ್ಲ, ನಿಮ್ಮ ಮಹಿಳೆಯರು ಜಾಸ್ತಿ ಸೇರಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವು ಒಂದು 3 ಜನ ಇದ್ದೀರಾ, ಇದು ಮಹಿಳೆಯರಿಗೂ ಅಂದರೆ ಮುಟ್ಲಿ ವಿಚಾರ ಅಂತ. ಕೆಲವು ವಿಷಯಗಳಲ್ಲಿ ಮಹಿಳೆಯರು ಅಂತಲೇ ನಾವು ಸ್ಪೆಸಿಫೈ ಮಾಡಿ ಮಾತಾಡ್ತಾ ವಿದ್ಯುತ್ ವಿಚಾರದಲ್ಲಿ ಮಹಿಳೆಯ ಪುರುಷ ಏನಿಲ್ಲ. ಆಕ್ಚುಲಿ ಒಂದ್ ದಿವಸ ಕರೆಂಟ್ ಇಲ್ಲದೆ ಅಡುಗೆ ಮಾಡ್ಬೋದು, ಆದ್ರೆ ರೈತರಿಗೆ ಯಾವಾಗಲೂ ವಿದ್ಯುತ್ ಇಲ್ಲ ಅಂದ್ರೆ ವಿದ್ಯುತ್ ಖಾಸಗೀಕರಣ ಆಗೋದ್ರಿಂದ ರೈತರಿಗೆ ಹೆಚ್ಚು ತೊಂದರೆ ಆಗುತ್ತೆ, ಅನ್ಯಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಪ್ರೈವೇಟ್ ಆಗ್ಬಿಟ್ರೆ ಅವರ ಲಾಭನೇ ಅವರ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಇವಾಗೆಲ್ಲ ಸರ್ಕಾರದಿಂದ ಏನು ಉಚಿತ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ, ಪಂಪ್ ಸೆಟ್ಗಳಿಗೆ ಪರ್ಮಿಷನ್ ಕೊಡ್ತಾರೆ, ಅದನ್ನೆಲ್ಲ ಅವರು ಅವಾಯ್ಡ್ ಮಾಡ್ಬೋದು. ಅಂದರೆ ಬೇಡ ಅಂತ ಹೇಳ್ಬೋದು, ಆಗ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವಿದ್ಯುತ್ ಖಾಸಗೀಕರಣ ಆಗೋದು ಬೇಡ ಅಂತ ನಾನು ಏನಂತಿದ್ದೀನಂದರೆ, ಪ್ರತಿಯೊಬ್ಬರಿಗೂ ಇದು ಅವೇರ್ನೆಸ್ ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಈಗ ಕೆಲವೇ ಜನ ಇದ್ದಾರೆ, ಮುಂದಿನ ದಿನದಲ್ಲಿ ಇದು ಖಾಸಗೀಕರಣ ಆಗಬೇಕಾದ್ರೆ ಸಂದರ್ಭದಲ್ಲಿ ಬಿಡೋ 4 ಜನ ಅಷ್ಟೇ ಹೋರಾಟ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಒಂದು ಮನೆಗೂ ಈ ಸುದ್ದಿ ಮುಟ್ಟಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನೀವೇನಂತೀರ ಮೇಡಮ್? ವಿರೋಧಿಸಬೇಕು. ಇಂಡಸ್ಟ್ರಿಯಲ್ ಏರಿಯಾಸ್ ಇದ್ದಾವೆ, ಹೌದಾ? ರೈತರಿಗೆ ಅಂತಲೇ ಬಿಡಂಗಿಲ್ಲ. ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್. ನೀವು ಒಂದು ನಿಮಿಷ, ನೀವು ರೈತ ಮಹಿಳೆ, ನೀವು ಕೂಡ ಬಂದಿದ್ದೀರಾ. ಎಲ್ಲಿಂದ ಬಂದಿದ್ದೀರಾ? ತಮ್ಮ ಹೆಸರು? ಈಗ ಈ ವಿದ್ಯುತ್ ಬಗ್ಗೆ ಏನಂತೀರಾ? ಜನರಿಗೆ ಮುಟ್ಟಬೇಕು, ಅವೇರ್ನೆಸ್ ಮುಟ್ಟಬೇಕು. ಖಂಡಿತ. ಓಕೆ, ನಿಮ್ಮ ಈ ಒಂದು ಮೆಸೇಜ್ ಎಲ್ಲರಿಗೆ ಮುಟ್ಲಿ ಅಂತ. ಯಾಕಂದರೆ ಜನರಿಗೆ ನಮಗೇನು ಆಗಲ್ಲ ಅಂತ. ಸರ್ ನಮಸ್ತೆ. ಈಗ ಯಾರ್ಯಾರು ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ಬಂದಿಲ್ಲ, ಈಗ ಅವ್ರಿಗೆ ಮುಂದಿನ ದಿನದಲ್ಲಿ ಏನಂತೀರ ಸರ್ ಈ ವಿದ್ಯುತ್ ಹೋರಾಟಕ್ಕೆ? ಹೋರಾಟಕ್ಕೆ ಬರಲಿಲ್ಲ, ಯಾವ್ಯಾವ ಗ್ರಾಮದಿಂದ ಅಂತ ಹೋಬಳಿ ಮಟ್ಟದಿಂದ ಬರಲಿಲ್ಲ, ಮುಂದಿನ ದಿನದಲ್ಲಿ ಅವ್ರನ್ನೆಲ್ಲ ಸೇರ್ಸಕ್ಕೆ ಪ್ರಯತ್ನ ಪಡ್ತೀವಿ. ಪ್ರತಿ ಊರಿಗೆ ಗ್ರಾಮ ಮಟ್ಟಕ್ಕೆ ಹೋಗಿ ನಾವು ಕರೆ ತರ್ತೀವಿ. ಪ್ರತಿ ಮನೆಯಿಂದ ಒಂದೊಂದು ಜನ ಕರೆ ತರ್ತೀವಿ. ಸರ್ಕಾರ ಈ ನಿರ್ಧಾರವನ್ನು ಹಿಂಪಡಿಲಿಲ್ಲ ಅಂತಂದರೆ ನಾವು ರೈತರ ಜೊತೆಯಲ್ಲಿ, ಕಾರ್ಮಿಕರ ಜೊತೆಯಲ್ಲಿ ಎಲ್ಲರೂ ಸೇರಿ ದೊಡ್ಡ ಉಗ್ರ ಹೋರಾಟವನ್ನು ನಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟಕ್ಕೆ ಮುಟ್ಟುವಂತೆ, ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕಾಗುತ್ತೆ. ತಮ್ಮ ಹೆಸರು? ರವಿಕುಮಾರ್ ಬಡಿಯೂರು. ಧನ್ಯವಾದಗಳು ಸರ್. ಸರ್, ನೀವು ರೈತ ಮುಖಂಡರು, ತಮ್ಮ ಹೆಸರು? ನನ್ನ ಹೆಸರು ಹೊಯ್ಸಳ ಅಂತ ಹೇಳಿ. ಹಾಗೆ ಸಂಯುಕ್ತ ರೈತ ಸಂಘದ ಕಾರ್ಯಕರ್ತ ಸರ್. ಇವತ್ತೇನು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ವಿದ್ಯುತ್ತನ್ನು ಸರ್ಕಾರಗಳು, ಟಾಟಾ ಕಂಪನಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದೆ. ನಮಗೆ ಕೊಡಿ ವಿದ್ಯುತ್ ಕಂಪನಿಯನ್ನು, ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇವರು ಅದನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಖಾಸಗೀಕರಣವಾದರೆ ನಾವು ರೈತರು ಇದರಿಂದ ಹೆಚ್ಚು ನೋವನ್ನು ಅನುಭವಿಸ್ಬೇಕಂತ. ಕಾರಣ ಇವತ್ತು ಕಂಪನಿಗಳ ಕೈಯಲ್ಲಿ ವಿದ್ಯುತ್ತನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಮಗೆ ಉಪಯುಕ್ತ ಕರೆಂಟನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ. ಅವರು ದುಪ್ಪಟ್ಟು ಲಾಭಕ್ಕಾಗಿ ಈ ರಾಜ್ಯಕ್ಕೆ ಬಂದು ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ರೈತರು ಏನು ಒಂದು ಉತ್ತಮ ಸ್ಥಿತಿಯಲ್ಲಿ ನಾವೀಗ ರೈತರು ಕಾಣ್ತಾ ಇದ್ದೀವಿ. ಪಟ್ಟಣದ ವ್ಯಾಪ್ತಿಯಲ್ಲಿ ನಿಮ್ಮೆಲ್ಲರ ಕಣ್ಣಿಗೆ ನಾವು ಉತ್ತಮ ಸ್ಥಿತಿಯಲ್ಲಿ ಕಾಣ್ತಾ ಇದ್ದೀವಿ. ಯಾಕಪ್ಪ ಕಾರಣ ಅಂತಂದರೆ, ಈ 10 HP ಮೋಟ್ರವರೆಗೆ ವಿದ್ಯುತ್ತನ್ನು ಉಚಿತವಾಗಿ ನಮ್ಮ ಬಂಗಾರಪ್ಪನವರು ಅವರು ಮುಖ್ಯಮಂತ್ರಿ ಆದ ಸಮಯದಲ್ಲಿ ನಮಗೆ ರೈತರಿಗೆ ನೀಡಿದರು. ಆ ಒಂದು ಕಾರಣಕ್ಕಾಗಿ ಮತ್ತೆ ಬಗರಕ್ಕೂ ಕೂಡ ಸಾಗುವಳಿ ಮಾಡಿ ಅಲ್ಲಿ ಕೂಡ ಬೆಳೆಯನ್ನು ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಒಂದು ಬಂಗಾರಪ್ಪನವರು. ಇದೆಲ್ಲದರ ಉಪಯೋಗ ನಾವಿವತ್ತು ರೈತರು ಒಂದು ಹಂತಕ್ಕೆ ಬಂದಿದ್ದೀವಿ. ಈ ಹಂತದಲ್ಲಿ ಏನಾದರೂ ವಿದ್ಯುತ್ ಖಾಸಗೀಕರಣ ಆದರೆ, ವಿದ್ಯುತ್ತಿಗೆ ಏನಾದರೂ ನಮ್ಮ ಮೋಟ್ರಿಗೆ ಏನಾದರೂ ಮೀಟ್ರನ್ನು ಅಳವಡಿಸಿದರೆ ಈ ಕಂಪನಿಗಳು ಬಂದು, ನಾವು ರೈತರು ಯಾವುದೇ ಕಾರಣಕ್ಕೂ ಕೂಡ 50ರ ದಶಕದಲ್ಲಿ ಏನಿದ್ವಿ ನಾವು ರೈತರು, ಆ ಪರಿಸ್ಥಿತಿಗೆ ಮತ್ತೆ ಹೋಗ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕು ರಾಜ್ಯಾದ್ಯಂತ ಏನು ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದೀರಿ,
ನಾವೆಲ್ಲ ಗ್ರಾಹಕರು ಒಟ್ಟಾಗಿ ಈ ಖಾಸಗೀಕರಣವನ್ನು ವಿರೋಧ ಮಾಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಅವರಿಗೆ ಖಾಸಗೀಕರಣಕ್ಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಡಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್. ನೀವೇನಾದ್ರೂ ಅಂತೀರಾ? ಎಲ್ಲರಿಗೂ ಅವೇರ್ನೆಸ್ 1 ನಿಮಿಷದೊಳಗೆ ಹೇಳಿ ಬೇಗ. ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂತಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಇವಾಗ ವಿದ್ಯುತ್ತನ್ನ ಖಾಸಗೀಕರಣಕ್ಕೆ ಮಾಡಿಕೊಂಡಿದೆ. ಯಾವ ಕಾರಣಕ್ಕೂ ಖಾಸಗೀಕರಣ ಮಾಡೋದು ಬೇಡ ಅಂತ ನಮ್ಮ ಎಲ್ಲ ಸಾಗರ ಜನತೆಯಿಂದ ಒತ್ತಾಯ ಮಾಡ್ತಿದ್ದೀವಿ. ಯಾಕಂತಂದ್ರೆ ಪುಣ್ಯಾತ್ಮ ಬಂಗಾರಪ್ಪ ಎಲ್ಲ ರೈತರು ಜನಗಳೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಏನು ಇದನ್ನ ಫ್ರೀ ಕರೆಂಟ್ ಅನ್ನ ಕೊಟ್ಟಂತ ಪುಣ್ಯಾತ್ಮನ ಇವತ್ತೆಲ್ಲ ಜನಗಳು ಮರಿತಾ ಇದ್ದಾರೆ, ಸರ್ಕಾರಗಳು ಮರಿತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡೋದು ಬೇಡ ಅಂತ ನಮ್ಮ ಹಕ್ಕು ಒತ್ತಾಯ. ಧನ್ಯವಾದಗಳು ಸರ್. ನಿಮ್ಮ ಈ ಮನವಿ ಪ್ರತಿಯೊಬ್ಬರಿಗೂ ಸೇರಲಿ ಅಂತ ಹೇಳ್ತೀನಿ. ಸುಂದರ್ ಸಿಂಗ್ ಹೇಳಿ ಬೇಗ ಬೇಗ. ನಮಸ್ಕಾರ. ಈ ಕೇಂದ್ರ ಸರ್ಕಾರ ಏನು ವಿದ್ಯುತ್ ಶಕ್ತಿ ಪ್ರಸರಣ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗಳಿಗೆ ಕೊಡ್ತಾ ಇದೆ, ಅದನ್ನು ರಾಜ್ಯ ರೈತ ಸಂಘ ಒಕ್ಕೂರಿನಿಂದ ವಿರೋಧ ಮಾಡ್ತಾ ಇದೆ. ಈ ಪವರ್ ಪ್ರೈವೇಟೈಸೇಷನ್ ಏನು ಮಾಡಕ್ಕೆ ಹೊರಡ್ತದೆ, ಇದು ತಪ್ಪು ತೀರ್ಮಾನ. ಈ ಪವರ್ ಪ್ರೈವೇಟೈಸೇಷನ್ ಮಾಡೋದ್ರಿಂದ ಪವರ್ಲೆಸ್ ಗೌರ್ಮೆಂಟ್ ಆಯ್ತದೆ. ಆದ್ದರಿಂದ ಜನಕ್ಕೆ, ಗ್ರಾಹಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಖಾಸಗೀಕರಣದಿಂದ ಆಗ್ತಾ ಇದೆ. ಆದ್ದರಿಂದ ಸರ್ಕಾರನೇ ವಿದ್ಯುತ್ ಪ್ರಸರಣವನ್ನು ನಿಭಾಯಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್.